ಪವಿತ್ರಂ ಚರಿತ್ರಂ ವಿಚಿತ್ರಂ ತ್ವದೀಯಂ ನರಾಯೇ ಸ್ಮರಂತ್ಯನ್ವಹಂ ರಾಮಚಂದ್ರ ಭವಂತಂ ಭವಾಂತಂ ಭರಂತಂ ಭಜಂತೋ ಲಭಂತೆ ಕೃತಾಂತಂ ನ ಪಶ್ಯಂತ್ಯತೋಂತೆ ವಿಚಾರ್ಯ ಸರ್ವವೇದಾಂತೈಃ ಸಂಚಾರ್ಯ ಹೃದಯಾಂಬುಜೆ ಪ್ರಚಾರ್ಯ ಸರ್ವಲೋಕೇಷು ಆಚಾರ್ಯಂ ಶಂಕರಂ ಭಜೆ. ಉಪನಿಷತ್ತುಗಳು ಮನುಷ್ಯರಿಗೆ ಮಾಡತಕ್ಕಂಥದ್ದು ಏನು, ಅದರಿಂದ ಏನು ಪ್ರಯೋಜನ, ಇದು ಗೊತ್ತಿಲ್ಲದೆ ಇದ್ದಾಗ ಅದರ ಬಗ್ಗೆ ಉಪೇಕ್ಷೆ, ತಾತ್ಸಾರ ಅಥವಾ ಅವಹೇಳನ ಇದೆಲ್ಲವೂ ನಡೆಯೋದಕ್ಕೆ ಸಾಧ್ಯವಿದೆ. ಒಂದೊಮ್ಮೆ ಆ ಉಪನಿಷತ್ತುಗಳು ಏನು ಹೇಳ್ತವೆ ಅನ್ನೋದು ಪರಿಪೂರ್ಣವಾಗಿ ಗೊತ್ತಾಗದೇ ಹೋದರೂ ಕೂಡ ಯಾವುದೋ ಒಂದು ಅಂಶ ಗೊತ್ತಾದರೂ ಸಾಕು ಅಂತ ನಾನು ಭಾವಿಸ್ತೇನೆ. ಆಮೇಲೆ ಪೂರ್ತಿ ಉಪನಿಷತ್ತಲ್ಲಿ ಏನು ಹೇಳಿದೆ ಅಂತ ತಿಳ್ಕೊಳ್ಳೋ ಪ್ರವೃತ್ತಿ ಉಂಟಾದೀತು. ಎಷ್ಟೋ ಸಲ ಯೋಚನೆ ಬರ್ತಾ ಇರುತ್ತೆ, ಬಹುಶಃ ಉಳಿದವರಿಗೂ ಬರಬಹುದು ಅಂತ ನಾನು ಭಾವಿಸ್ತೇನೆ. ವಿಜ್ಞಾನ ಬೆಳೀತಾ ಬೆಳೀತಾ ಇನ್ನೇನು ಮುಂದಕ್ಕೆ ಬೆಳೆಯೋದಕ್ಕೆ ಜಾಗನೇ ಇಲ್ವೇನೋ ಅನ್ನೋಷ್ಟರ ಮಟ್ಟಿಗೆ ಹೋಗಿದೆ. ಈಗ ಕೃತಕ ಮಾನವರು ನಿರ್ಮಾಣ ಮಾಡಿದ್ದಾರೆ, ಇವೇ ಮೊದಲಾದ್ದು. ಅಷ್ಟಾದರೂ ಕೂಡ ಮೂಲಭೂತವಾದ ಸಮಸ್ಯೆಗೆ ವಿಜ್ಞಾನ ಏನಾದರೂ ಮಾಡುತ್ತೀಯೇ? ಅಲ್ಲ, ಆ ವಿಷಯದಲ್ಲಿ ವಿಜ್ಞಾನಕ್ಕೂ ಅಜ್ಞಾನವೇ. ಇದನ್ನು ಒಂದು ವೇಳೆ ನಾವು ವಿಚಾರ ಮಾಡಿದ್ದೇ ಆದರೆ ಆಗ ಉಪನಿಷತ್ತುಗಳ ಬೆಲೆ, ಅದರ ಒಂದು ಮೌಲ್ಯ, ಅದು ಮನುಷ್ಯನಿಗೆ ಅರ್ಥ ಆಗುವುದಕ್ಕೆ ಸಾಧ್ಯ. ಉದಾಹರಣೆಗೆ ಸಾವು, ಮೃತ್ಯು, ಇದಕ್ಕೆ ಯಾರು ಪರಿಹಾರ ಕಂಡು ಹುಡುಕಿದ್ದಾರೆ? ಯಾರಾದರೂ ಕಂಡು ಹುಡುಕಿದ್ದಾರೆಯೇ? ಕ್ಷಣ ಕ್ಷಣಕ್ಕೂ ಸಾವಿನ ಕಾರಣಗಳು ಹೆಚ್ಚಾಗುವಂತೆ ಮಾಡಿದ್ದು ಕಾಣ್ತಾ ಇದೆ ನಮಗೆ. ಅದು ವಿಜ್ಞಾನ ಆಗಲಿ ಅಜ್ಞಾನ ಆಗಲಿ ಯಾವುದೇ ಆಗಲಿ. ಆದರೆ ಆ ಸಾವಿಂದ ಪಾರಾಗೋದು ಹೇಗೆ, ಈ ವಿಷಯದಲ್ಲಿ ಎಲ್ಲರೂ ಮೌನ. ಅಷ್ಟೇ ಅಲ್ಲ, ಅರ್ಥವೇ ಆಗಲಿಲ್ಲ. ಆದರೆ ಉಪನಿಷತ್ತುಗಳು ಹಾಗಲ್ಲ. ಆ ಸಾವನ್ನು ಗೆಲ್ಲತಕ್ಕಂಥ ವಿಧಾನವನ್ನು ಅತಿ ಸ್ಪಷ್ಟವಾಗಿ ನಮಗೆ ತಿಳಿಸಿದು. ಇವೇ ಮೊದಲಾದ್ದು ಅಂತ ನಾನು ಹೇಳ್ತೇನೆ. ಯಾಕೆಂದರೆ ನಂದು ಇವತ್ತು ಉಪನ್ಯಾಸ ಅಲ್ಲ, ಕೇವಲ ಚಿಂತನೆ ಅಷ್ಟೇ. ಆದ್ದರಿಂದ ಶ್ರೀ ಶಂಕರ ಭಗವತ್ಪಾದರು ತಮ್ಮ ಎಲ್ಲ ಗ್ರಂಥಗಳಲ್ಲಿಯೂ ಕೂಡ ಅಂಥ ಬಹಳ ಮೂಲಭೂತವಾದ ವಿಚಾರಗಳನ್ನು, ಮನುಷ್ಯನ ಹೃದಯಕ್ಕೆ ತಟ್ಟತಕ್ಕಂಥ ವಿಚಾರಗಳನ್ನು ಅತಿ ಸರಳವಾಗಿ ಹೇಳ್ತಾ ಬಂದರು. ವಿವೇಕ ಚೂಡಾಮಣಿಯಲ್ಲಿ ದೇಹದ ಕುರಿತಾಗಿ ಹೇಳ್ತಾರೆ, ಸ್ಥೂಲ ದೇಹದ ಕುರಿತಾಗಿ. ನಾವು ಬಹಳಷ್ಟು ಜನ ಪ್ರಪಾತಕ್ಕೆ ಬೀಳುವುದಿದೆಯಲ್ಲ, ಜೀವನದಲ್ಲಿ ದುರಂತಕ್ಕೀಡಾಗುವುದಿದೆಯಲ್ಲ. ಇನ್ನೊಂದು ಶಬ್ದದಲ್ಲಿ ಹೇಳೋದಾದರೆ ಈ ದೇಹವೇ ಕಾರಣ ಇದಕ್ಕೆ. ದೇಹದ ಮೇಲಿನ ಮೋಹ, ದೇಹದ ಮೇಲಿನ ವ್ಯಾಮೋಹ ಇದೇ ಕಾರಣ, ಅದು ಯಾವುದೇ ಸಂದೇಹವಿಲ್ಲ. ಆ ದೇಹದ ಕುರಿತಾಗಿ ಒಂದು ಏನಾದ್ರು ವಿಚಾರ ಮಾಡಬೇಕು ಅಂತ ನಮಗೇನು ವಿಜ್ಞಾನ ಏನು ಹೇಳಿಕೊಡೋದಿಲ್ಲ. ವಿಜ್ಞಾನ ಹೇಳಿಕೊಡುತ್ತೆ, ದೇಹದಲ್ಲಿ ಏನೆಲ್ಲ ಅವಯವಗಳಿದ್ದಾವೋ ಆ ಅವಯವಗಳೊಂದು ಪರಿಚಯ ಮಾಡಿಕೊಡುತ್ತೆ. ಅಷ್ಟು ಬಿಟ್ಟರೆ ಅಲ್ಲಿ ವಿವೇಕವನ್ನು ಅದು ಉಂಟು ಮಾಡೋದಕ್ಕೆ ಇನ್ನೂ ಪ್ರಯತ್ನ ಮಾಡಲೇ ಇಲ್ಲ. ಇನ್ನು ಮಾಡುತ್ತೋ ಗೊತ್ತಿಲ್ಲ ಮುಂದಕ್ಕೆ. ಅಲ್ಲ, ಬೇಕಾಗಿಲ್ಲ. ಉಪನಿಷತ್ತನ್ನೇ ತೊಗೊಂಡ್ರೆ ಆಯ್ತಲ್ಲ, ಸ್ವಲ್ಪ ಸಮಯ ಉಳಿಯುತ್ತೆ. ಒಂದು ಹೇಳಿದ್ದನ್ನೇ ಮತ್ತೊಂದು ಹೇಳಲಿಕ್ಕೆ ಸಮಯವನ್ನು ಹಾಳು ಮಾಡ್ತಾರೆ ಅಂತಂದರೆ ಅವರು ಬುದ್ಧಿವಂತರು ಅಂತ ಹೇಳೋದಕ್ಕಾಗೋದಿಲ್ಲ. ಉಪಾದೇಯವಾದ್ದು ಯಾರೇ ಹೇಳಿದರೂ ಕೂಡ ತಗೊಳ್ಳೋದೆ. ಹಾಗಾಗಿ ಉಪನಿಷತ್ನಲ್ಲಿ ಹೇಳಿದ್ದನ್ನು ಮತ್ತೆ ಪುನಃ ನಾವು ಹೇಳ್ತೇವೆ ಅಂತ ಹೇಳಬೇಕಾದ ಅವಶ್ಯಕತೆ ಏನಿಲ್ಲ. ಅಷ್ಟಾದರೂ ವಿಜ್ಞಾನವೇ ಹೇಳಬೇಕು ಅಂತಿದ್ದರೆ ಹೇಳ್ಬೋದೇನೋ, ಮುಂದೆ ಗೊತ್ತಿಲ್ಲ. ಆದರೆ ಉಪನಿಷತ್ನಲ್ಲಿ ಹೇಳಿದ್ದನ್ನು ಭಗವತ್ಪಾದರು ಹೇಳುತ್ತಾರೆ ವಿವೇಕ ಚೂಡಾಮಣಿಯಲ್ಲಿ, ಸ್ಥೂಲಸ್ಯ ಸಂಭವ ಜರ ಮರಣಾನಿ ಧರ್ಮಾಃ ಅಂತ ಹೇಳಿದರು.
ನೀನು ಏನೇ ಶೀರ್ಷಾಸನ ಹಾಕಿದರೂ ಕೂಡ ಅಥವಾ ಏನೇ ಪ್ರಯತ್ನ ಪಟ್ಟರೂ ಕೂಡ ಅದರ ಧರ್ಮ. ಅದನ್ನು ಏನು ನೀನು ಮಾಡಲಾರೆ. ಯಾವುದನ್ನು ಸ್ಥೂಲಸ್ಯ, ಈ ಸ್ಥೂಲ ಶರೀರ ಅನ್ನೋದೇನಿದೆ ದೇಹ, ಇದು ನಾಶವಾಗುತ್ತೆ, ಇದಕ್ಕೆ ವಯಸ್ಸಾಗುತ್ತೆ, ಮುಪ್ಪು ಬರುತ್ತೆ. ಇದನ್ನು ಯಾರೂ ತಪ್ಪಿಸೋದಕ್ಕೆ ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ಕೆಲವೊಂದು ಬಾರಿ ದಪ್ಪ, ಕೆಲವೊಂದು ಬಾರಿ ತೆಳ್ಳಗೆ. ಸ್ಥೌಲ್ಯಾದಯೋ ಬಹುವಿಧಾ ಶಿಶುತಾದ್ಯವಸ್ಥಾ. ಈ ಅವಸ್ಥೆಗಳು, ಅದು ಮೂತ್ರ ಯಾವುದು, ಅಮೇಧ್ಯ ಯಾವುದು ಒಂದು ಗೊತ್ತಿಲ್ಲದಂಥ ಒಂದು ಕಾಲ. ಅದಾದ ಮೇಲೆ ತನ್ನನ್ನು ಬಿಟ್ಟರೆ ಯಾರೂ ಇಲ್ಲ ಅನ್ನೊಂದು ಕಾಲ. ಅಯ್ಯೋ, ಏನೇನು ನಮ್ಮ ಪರಿಸ್ಥಿತಿ ಮನುಷ್ಯಂದು. ಅದೆಲ್ಲವೂ ಕೂಡ ಅಷ್ಟೇ ಅಲ್ಲ, ವರ್ಣಾಶ್ರಮಾದಿ ನಿಯಮ ಬಹುಧಾಮಯಾ ಸ್ಯುಹು ಅಂತಾರೆ ಭಗವತ್ಪಾದರು. ಎಲ್ಲ ನಿಯಮಗಳೇನಿದೆ, ವರ್ಣ ಇರಲಿ, ಆಶ್ರಮ ಇರಲಿ, ಎಲ್ಲವೂ ಕೂಡ ಒಂದಲ್ಲ ಒಂದು ಕಷ್ಟಕ್ಕೆ, ಒಂದಲ್ಲ ಒಂದು ನಷ್ಟಕ್ಕೆ ಸಿಕ್ಕಾಕೊಳ್ಳುವಂಥವುಗಳಿವು. ಬಹುಧಾ ಆಮಯಾ ಸ್ಯುಹು. ಅಷ್ಟೇ ಅಲ್ಲ, ಗೌರವ ಮೊದಲಾದ್ದು, ಪೂಜಾವಮಾನ ಬಹುಮಾನ ಮುಖಾವಿಶೇಷ, ಇದೆಲ್ಲವೂ ಕೂಡ ಬರತಕ್ಕಂಥದ್ದು ಸ್ಥೂಲ ದೇಹಕ್ಕೆ. ಸ್ಥೂಲ ದೇಹದ ಜೊತೆಗೆ ಅಭಿಮಾನ ಇದ್ದಾಗ ಆಗ ನನಗೇ ಬಂದ ಹಾಗೆ ನಮಗೆಲ್ಲ ಭಾಸವಾಗತಕ್ಕಂಥದ್ದು. ಆದ್ದರಿಂದ ಸ್ವಲ್ಪ ವಿವೇಕವನ್ನು ನಾವು ತಗೊಂಡಿದ್ದೇ ಆದರೆ ಆಗ ಸ್ಥೂಲ ದೇಹ ನಮ್ಮದಾದರೂ ಬೀಳಲಿ, ಬೇರೆಯವರದ್ದಾದರೂ ಬೀಳಲಿ, ಯಾನ ಚಿಂತೆ ಎಲ್ಲಿ ಬಂತು? ಅದರ ಧರ್ಮ ಅದು. ಅದನ್ನು ಬೇಡ ಅಂತ ಹೇಳೋದಕ್ಕೆ ನೀವ್ಯಾರು, ನಾವ್ಯಾರು? ಸುತರಾಂ ಸಾಧ್ಯವಿಲ್ಲ. ಯಾವುದೋ ಅದನ್ನು ವಿವೇಕದಿಂದ ಗೆಲ್ಲಬೇಕಲ್ಲ. ಆ ವಿವೇಕವನ್ನು ಉಪನಿಷತ್ತುಗಳು ಎಷ್ಟು ಸ್ಪಷ್ಟವಾಗಿ ನಮ್ಮ ಮುಂದೆ ಇಟ್ಟಿದ್ದಾವೆ. ಭಗವತ್ಪಾದರದನ್ನು ತಮ್ಮ ಗ್ರಂಥಗಳಲ್ಲಿ ಹೇಗೆ ಹೇಳುತ್ತಾರೆ, ಪ್ರಾರ್ಥನೆಯಲ್ಲಿ ಹೇಳ್ತಾರೆ ಭಗವತ್ಪಾದರು. ಶಿವಭುಜಂಗ ಪ್ರಯಾತದಲ್ಲಿ ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದರು ಭಗವತ್ಪಾದರಂದರು. ಇದಾನೀಂ ಮೃತಿರ್ಮೇ ಭವಿತ್ರಿ ಅಂದರು. ಇನ್ನೇನು ಈಗ ಬಂದುಬಿಡುತ್ತೋ ಮತ್ತೆ ಬಂದುಬಿಡುತ್ತೋ, ಈಗ ಬಂದುಬಿಡುತ್ತೋ ಮತ್ತೆ ಬಂದುಬಿಡುತ್ತೋ, ಸಾವಿನ ಬಗ್ಗೆ ಭಯ ನಮಗೆ. ಅಹೋ ಅಂತಾರೆ ಭಗವತ್ಪಾದ. ಅಹೋ ಸಂತಂ ಚಿಂತೆಯ ಪೀಡಿತೋಸ್ಮಿ. ಸತತವಾಗಿ ನಾನು ಈ ಒಂದು ವೇದನೆಯಿಂದ ಬಳಲ್ತಾ ಇದ್ದೇನೆ. ಹೇ ಪರಮಾತ್ಮ, ಕಥನ್ನಾಮ ಮಾ ಭೂನ್ ಮೃತೌ ಭೀತಿರೇಶ. ಇನ್ನೊಂದು ಒಂದೇ ಒಂದು ನನಗೆ ಉಪಕಾರ ಸಾಕು, ಬೇರೆ ಯಾವುದು ಬೇಕೇ ಆಗಿಲ್ಲ ಅಂತಾರೆ ಭಗವತ್ಪಾದ. ಬೇಕು ಆ ಉಪಕಾರಗಳು, ಅದರ ಬಗ್ಗೆ ನನಗೇನಷ್ಟೊಂದು ಆಸಕ್ತಿ ಇಲ್ಲ. ಒಂದೇ ಒಂದು ಆಸಕ್ತಿ, ಈ ಕ್ಷಣ ಕ್ಷಣಕ್ಕೂ ಪೀಡಿಸ್ತಾ ಇದೆಯಲ್ಲ, ಯಾವ ಕ್ಷಣಕ್ಕೆ ನನಗೆ ಸಾವು ಬರುತ್ತೆ ಅಂತ ಗೊತ್ತಿಲ್ಲ ಅಲ್ಲ. ಇದು ಯೋಚನೆ ಮಾಡೋರಿಗೆ ಇದು ಬಹಳ ಮುಖ್ಯವಾಗಿ ನಾವು ಇಟ್ಕೊಳ್ಬೇಕು. ಯೋಚನೆ ಮಾಡದೇ ಇದ್ದವರಿಗೆ ಸಾವು ಬಂದರೂ ಗೊತ್ತಾಗೋದಿಲ್ಲ ಎಷ್ಟೋ ಬಾರಿ, ಏನು ಮಾಡೋದಕ್ಕಾಗುತ್ತೆ. ಆದರೆ ಸ್ವಲ್ಪ ಯೋಚನೆ ಮಾಡುವವರಿಗೆ ಮಾತ್ರ ಈ ಸಾವಿನ ಒಂದು ಭಯ ಇದೆಯಲ್ಲ, ಕ್ಷಣ ಕ್ಷಣಕ್ಕೂ ಕಾಡ್ತಾ ಇರುತ್ತೆ. ಆಗ ಭಗವತ್ಪಾದರು ಹೇಳ್ತಾರೆ, ಇದೊಂದನ್ನು ನೀನು ಪರಿಹಾರ ಮಾಡಿಬಿಡು. ಮಾಭೂನ್ ಮೃತವು ಭೀತಿರೇಶ. ಸಾವಿಲ್ಲದಂತೆ ಮಾಡುವಂಥ ಭಗವತ್ಪಾದರು ಕೇಳಲಿಲ್ಲ. ಸಾವಿಲ್ವೇ ಇಲ್ವೇ? ಅದಿದ್ದರೆ ತಾನೇ ಕೇಳೋದು. ಭಗವತ್ಪಾದರ ಪ್ರಾರ್ಥನೆ ಹೇಗಿರುತ್ತೆ ಅಂತ ನಾವು ಯೋಚನೆ ಮಾಡಬೇಕು. ಭಗವತ್ಪಾದರು ಕೇಳ್ತಾರೆ, ಮೃತವು ಭೀತಿ ಏಷ ಮಾಭೂತ್. ನಾನು ಸಾಯ್ತೇನೆ, ಸತ್ತೋಗ್ತೇನೆ, ಮರಣ ಬಂದೇ ಬರುತ್ತೆ, ಈ ಭಯವನ್ನು ದೂರ ಮಾಡೋದು ನೀನಷ್ಟೇ ಸಾಕು. ಅಂದರೆ ವಿವೇಕವನ್ನು ಕರುಣಿಸುವಂತಾರೆ ಭಗವತ್ಪಾದರು. ಆ ವಿಷಯದಲ್ಲಿ ವಿವೇಕವನ್ನು ಕರುಣಿಸು, ಆಗ ಭಯ ಎಲ್ಲಿಗೆ ಬರುತ್ತೆ. ನಮಸ್ತೆ ಗತೀನಾಂ ಗತೇ ನೀಲಕಂಠ. ಏನು ಅದ್ಭುತವಾದ ಪದಗಳನ್ನು ಹೇಳ್ತಾರಲ್ಲಿ. ಎಲ್ಲರ ಗತಿ ಇದೆಯಲ್ಲ, ಈ ಶರೀರ ಬಿಟ್ಟ ಮೇಲೆ ಆ ಎಲ್ಲ ಗತಿಗೂ ಕೊನೆಗೂ ಗತಿ, ಪರಮಗತಿ ಅದು ಪರಮಾತ್ಮ. ಅದಕ್ಕೆ ಹೇಳ್ತಾರೆ ಭಗವತ್ಪಾದರು, ಗತೀನಾಂ ಗತೇ ನೀಲಕಂಠ. ಹೇ ನೀಲಕಂಠ, ನನಗೆ ನಾನು ನಮಸ್ಕಾರ ಮಾಡ್ತೇನೆ, ಈ ಒಂದು ಭಯವನ್ನು ದೂರ ಮಾಡು ಅಂತ ಕೇಳಿಕೊಡುತ್ತಾರೆ. ವಿವೇಕ ಇದ್ದರೆ ಇದೆಲ್ಲವೂ ಕೂಡ. ವಿವೇಕ ಇಲ್ಲದೇ ಇದ್ದರೆ ಏನಾಗುತ್ತೆ? ಶ್ರೀಮದ್ ಭಾಗವತ ಹೇಳುತ್ತೆ ದಶಮಸ್ಕಂಧದಲ್ಲಿ ಆರಂಭಕ್ಕೆ. ನಾನು ಈ ಬಾರಿ, ಕಳೆದ ಬಾರಿ ನಾನು ನವಮಸ್ಕಂಧಕ್ಕೆ ನಿಲ್ಲಿಸಿದ್ದೆ ಚಿಂತನೆಯನ್ನು, ಮತ್ತು ಮಧ್ಯೆ ಒಂದು 15 ದಿವಸ ಬೇರೆ ಕಾರಣಗಳಿಗೋಸ್ಕರ ಬಿಟ್ಟು ಹೋಯಿತು. ಈಗ ದಶಮಸ್ಕಂಧವನ್ನು ಈ ಬಾರಿ ಆದರೂ ಒಂದು ಸ್ವಲ್ಪ ಚಿಂತನೆ ತಗೊಳ್ಬೇಕು ಅಂತ ಈಗ ಆರಂಭ ಮಾಡ್ತಾ ಇದ್ದೇನೆ. ಅಶರೀರವಾಣಿ ಆಯಿತು ನೋಡಿ. ಅದು ಯಾರಿಗೆ? ಕಂಸನಿಗೆ. ಅಶರೀರವಾಣಿ ಕೇಳಿದ್ದು ಕಂಸನಿಗೆ.
ಅವನ ಸಾಮರ್ಥ್ಯ ಎಷ್ಟು, ಇದೆಲ್ಲ ನಮಗೆ ಗೊತ್ತಿದೆ, ಕಥೆಯೆಲ್ಲ ನಾವು ಕೇಳಿದ್ದೇವೆ. ಸಾಕ್ಷಾತ್ ಕೃಷ್ಣನಿಗೆ ಮಾಮ ಬೇರೆ. ಅವನಿಗೆ ಅಶರೀರವಾಣಿ ಆದ್ದೇನು ಅಂದರೆ, ನಿನ್ನ ಸಹೋದರಿ ಯಾರಿದ್ದಾಳೆ ದೇವಕಿ, ಆಕೆಯ ಗರ್ಭದಲ್ಲಿ 8ನೇ ಮಗುವಾಗಿ ಯಾರು ಹುಡ್ತಾನೆ ಅವನಿಂದಲೇ ನಿನಗೆ ಸಾವು ಅಂತ ಅಶರೀರವಾಣಿ. ಈಗ ವಿವೇಕ ಕೆಲಸ ಮಾಡಿದ್ದೇ ಆಗಿದ್ದರೆ ಆನಂದವಾಗಿ ಬದುಕಬಹುದಿತ್ತು ಅವನು ಸಾಯುವಲ್ಲಿವರೆಗೆ, ಯಾವುದೇ ಅಭ್ಯಂತರ ಇರಲಿಲ್ಲ. ಅಲ್ಲ ಅಂದರೂ ಸಾಯೋ ತನಕ ಬದುಕಿದ ಅವ, ಅದರಲ್ಲೇನು ಸಂದೇಹ ಇಲ್ಲ. ಆದರೆ ಹೇಗೆ ಬದುಕಿದ ಅಂತ ಹೇಳುತ್ತೆ ಭಾಗವತ, ಅದು ಬಹಳ ಮುಖ್ಯವಾದ್ದು. ಆ ಶರೀರವಾಣಿಯನ್ನು ಕೇಳಿದ್ದು ಮೊದಲೇ ಅವಿವೇಕಿ. ಅದು ಕೇಳಿದ ಮೇಲಂತೂ ಅವನ ಪರಿಪೂರ್ಣ ವಿವೇಕ ಹೊರಟು ಹೋಗಿ ಮುಂದೇನು ಮಾಡಿದ ಅಂತ ನಮಗೆಲ್ಲ ಗೊತ್ತೇ ಇದೆ. ಆಗ ವಸುದೇವ ಒಂದು ಮಾತು ಹೇಳ್ತಾನೆ. ವಸುದೇವ ಹೇಳ್ತಾನೆ, ಅಯ್ಯ ಕಂಸ, ನೀನು ಚೆನ್ನಾಗಿ ತಿಳ್ಕೊಂಡವಾಗಿದ್ದಿ. ಆಕೆ ಪಾಪ, ಆಕೆಯನ್ನು ಕೊಲ್ಲಲಿಕ್ಕೆ ಬರ್ತಾನಲ್ಲ, ಆಕೆ ಏನು ಮಾಡಿದಳು ನಿನಗೆ? ಆ ಶರೀರವಾಣಿ ಏನು ಹೇಳಿದ್ದು? ಆಕೆಯಲ್ಲಿ ಹುಟ್ಟುವ 8ನೇ ಗರ್ಭದಿಂದ ಅಂತಾರೆ ನಿನಗೆ ಹೇಳಿದ್ದು. ನೀನು ಈಗಲೇ ಆಕೆಯನ್ನು ಕೊಲ್ಲೋದಕ್ಕೆ ಯಾಕೆ ಹೊರಟ್ಯಾ? ಇದಕ್ಕೆ ಯಾರಾದರೂ ವಿವೇಕ ಅಂತಂತಾರ? ಅಷ್ಟಾಗಿಯೂ ಕೂಡ ಮೃತ್ಯುರ್ಜನ್ಮವತಾಂ ವೀರ, ಒಬ್ಬ ಹುಟ್ಟಿದ ಅಂತಂದರೆ ಅವನಿಗೆ ಮೃತ್ಯು ಅನ್ನೋದು ಅದು ದೇಹೇನ ಸಹಜಾಯತೆ ಅಂತಾನೆ. ಇದು ವಸುದೇವನ ಮಾತು ಭಾಗವತದಲ್ಲಿ. ದೇಹದ ಒಟ್ಟಿಗೆ ಅದು ಹುಟ್ಟಿಬಿಡುತ್ತಂತೆ ಈ ಮೃತ್ಯು ಅನ್ನೋದು. ಅಂದರೆ ಅರ್ಥ ಏನು? ದೇಹ ಧರಿಸಿದ ಅಂದರೆ ಆ ದೇಹಕ್ಕೆ ನಾಶ ಕಟ್ಟಿಟ್ಟಿದ್ದುದು, ಯಾರೇನು ಮಾಡೋದಕ್ಕಾಗೋದಿಲ್ಲ. ಒಂದು ಪ್ರಶ್ನೆಗೆ ಉತ್ತರ ಹೀಗಿದೆ ವಸುದೇವಂದು. ಅಲ್ಲ, ಅದು ಯಾವಾಗ ಬರುತ್ತೆ ಏನಾದ್ರು ಹೇಳ್ತೀರಾ ಅಂತಂದರೆ, ಅದ್ಯವಾ ಆಗ್ಬೋದು, ಇವತ್ತೇ ಬಂದುಬಿಡ್ಲೂಬಹುದು, ಅಥವಾ ಅಬ್ಧಶತಾಂತೇವ, 100 ವರ್ಷಗಳ ಬಳಿಕ ಬಂದರೂ ಬರಬಹುದು. ಬರುವುದಂತೂ ಖಂಡಿತ. ಮೃತ್ಯುರುವೈ ಪ್ರಾಣಿನಾಂ ಧ್ರುವ ಅಂತಾನೆ ವಸುದೇವ. ನಿಶ್ಚಯವಾಗಿಯೂ ಪ್ರಾಣಿಗಳಿಗೆ ಈ ಮರಣ ಅನ್ನತಕ್ಕಂಥದ್ದು ಇದು ಕಟ್ಟಿಟ್ಟಿದ್ದು. ಭಗವಂತ ಗೀತೆಯಲ್ಲಿ ಹೇಳಿದ, ಜಾತಸ್ಯ ಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ, ಅರ್ಜುನಿಗೆ ಉಪದೇಶ ಮಾಡುವಾಗ ಅದು ಧ್ರುವಂ ಅಂತಾನೆ ಭಗವಂತನು ಕೂಡ. ಅದು ನಿಶ್ಚಯ, ಅದು ಯಾವುದೇ ಸಂದೇಹ ಇಲ್ಲ. ಆದರೆ ಅದು ಯಾವುದಕ್ಕೆ ಅಂದರೆ ಶರೀರಕ್ಕಷ್ಟೇ. ಅದರ ಧರ್ಮವೇ ಅದು, ಅದಕ್ಕೋಸ್ಕರ ಹಾಗೆ. ಆದ್ದರಿಂದಲೇ ಭಗವತ್ಪಾದರು ಪ್ರಾರ್ಥನೆ ಮಾಡಬೇಕಾದ್ರೆ ಆ ಭಯವನ್ನು ದೂರ ಮಾಡಬೇಕು ಅಂತ ಕೇಳಿದರು. ಭಯವನ್ನು ದೂರ ಮಾಡೋದು ಹೇಗಿದು ಅಂತಂದರೆ ವಿವೇಕದಿಂದಲೇ. ಆ ವಿವೇಕವನ್ನು ನೀಡುವಂಥ ಪ್ರಾರ್ಥನೆ ಭಗವತ್ಪಾದರದ್ದು. ಈ ಬಾರಿ ಚಾತುರ್ಮಾಸಕ್ಕೆ ಯಾರ್ಯಾರು ಬರಲೇಬೇಕು ಅಂತ ಬರ್ತಾ ಇದ್ದಾರೋ ಅವರು ಒಂದು ಸ್ವಲ್ಪ ಸಮಯವನ್ನು ಜಾಸ್ತಿ ಇಟ್ಕೊಂಡು ಬಂದರೆ ಹೆಚ್ಚು ಸೂಕ್ತವಾಗುತ್ತೆ. ಕಾರಣ ಹೀಗಿದೆ, ನಮ್ಮ ಗುಂಪು ಕಳೆದ ಸುಮಾರು 5 ತಿಂಗಳಿಂದ ನಿರಂತರವಾಗಿ ಉತ್ತರ ಭಾರತದ ಬಹುತೇಕ ಪ್ರಮುಖವಾದ ಜಾಗಗಳನ್ನು ಭಗವತ್ಪಾದರೆಲ್ಲಿಗೆ ಪದಾರ್ಪಣೆ ಮಾಡಿದ್ದಾರೋ ಆ ಜಾಗಗಳಿಗೆ ಹೋಗಿ ಬಂದಿದ್ದಾರೆ. ಇನ್ನೊಂದು 8-9 ರಾಜ್ಯಗಳಿವೆ. ಅದನ್ನು ಈಗಿನ ಮುಂದಿನ ದಿನಗಳಲ್ಲಿ ಮುಗಿಸ್ತಾರೆ. ಈಗ ನಾವೇನು ಅಯೋಧ್ಯೆಯಲ್ಲಿದ್ದೇವೆ, ಈ ಅಯೋಧ್ಯೆಯಲ್ಲೂ ಕೂಡ ಭಗವತ್ಪಾದರು ಎಲ್ಲೆಲ್ಲಿಗೆ ಬಂದಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆಯೋ, ನಮ್ಮ ಗುಂಪಿಗೆ ಅದೊಂದು ಗಮನಕ್ಕೆ ಬಂದಿದೆಯೋ ಆ ಜಾಗಗಳನ್ನು ಗುರುತು ಮಾಡಿದ್ದಾರೆ. ಜೊತೆಗೆ ಅಯೋಧ್ಯೆ ಸುತ್ತಮುತ್ತ ಇರತಕ್ಕಂಥ ಜಿಲ್ಲೆಗಳಲ್ಲಿ 1-2 ಜಿಲ್ಲೆಗಳಲ್ಲಿ ಕೂಡ ಭಗವತ್ಪಾದರು ಎಲ್ಲೆಲ್ಲಿಗೆ ಬಂದಿದ್ದಾರೆ ಅಂತ ಗುರುತು ಮಾಡಿದ್ದಾರೆ. ಆದ್ದರಿಂದ ನನ್ನ ಅಪೇಕ್ಷೆ ಇದೆ, ನಾವು ಶಂಕರ ಭಗವತ್ಪಾದರ ಉಪದೇಶವನ್ನು ತಿಳ್ಕೊಂಡು ಸಮಾಜಕ್ಕೂ ತಿಳಿಸಬೇಕು ಅಂತ ಹೊರಟಂಥವರಿಗೆ ನೋಡೋಣ ಭಗವತ್ಪಾದರು ಎಂಥೆಂಥ ಜಾಗಗಳಿಗೆ ಹೋಗಿದ್ದಾರೆ. ಒಂದೇನಾದರೂ ಎಲ್ಲ ಕಡೆಗೆ ನಮಗೆ ಹೋಗೋದಕ್ಕಾಗದೇ ಇರಬಹುದು, ಅದರ ಪರಿಚಯ ಮಾಡಿಕೊಳ್ಳಿಕ್ಕೆ ಸಾಧ್ಯವ ಅಂತ ಅಯೋಧ್ಯೆಯ ಒಳಗೂ ಸ್ವಲ್ಪ ನೋಡಿ, ಅಯೋಧ್ಯೆಯ ಅಕ್ಕಪಕ್ಕದ ಊರಿನಲ್ಲಿ ಎಲ್ಲಿಗೆ ಬಂದಿದ್ದಾರೆ ಅಂತಲೂ ಕೂಡ ನೋಡಿ. ಅದನ್ನೆಲ್ಲ ಇಲ್ಲಿ ನಿಮಗೆ ಒಂದು ಪತ್ರದಲ್ಲಿ ಮುದ್ರಣ ಮಾಡಿ ಕಂಪ್ಯೂಟ್ರಲ್ಲಿ ಮುದ್ರಣ ಮಾಡಿ ಅದನ್ನು ನಿಮಗೆ ಇಲ್ಲಿ ಹಾಕಿರ್ತಾರೆ. ಯಾವ್ಯಾವ ಜಾಗದಲ್ಲಿ ಅದರ ಲೊಕೇಶನ್, ಅದರ ಸ್ಥಾನ ಎಲ್ಲೆಲ್ಲಿದೆ ಅಂತ ಹಾಕ್ತಾರೆ. ಹಾಗಾಗಿ ನಾನು ಅಪೇಕ್ಷೆ ಪಡೋದೇನೆಂದರೆ, ನೀವು ರೈ ಅಂತ ಫ್ಲೈಟ್ನಲ್ಲಿ ಬಂದು ಇಳಿದು ಅಲ್ಲಿಂದ ಒಂದು ಟ್ಯಾಕ್ಸಿ ಮಾಡಿಕೊಂಡು ಇಲ್ಲಿಗೆ ಬಂದು ಆಶೀರ್ವಾದ ಪಡ್ಕೊಂಡು ರೈ ಅಂತ ಮತ್ತೆ ಯಥಾ ಪ್ರಕಾರ ಊರಿಗೆ ಹಾರೋದೇ ಇಲ್ಲ. ಅದು ಈ ಬಾರಿ ಅಷ್ಟೊಂದು ಸಮಂಜಸವಾಗಲಾರದು. ಬೇರೆ ಸಂದರ್ಭದಲ್ಲಾರು ಆಗ್ತಿತ್ತೋ ಏನೋ. ಈ ಬಾರಿ ಅದು ಸಾರ್ಥಕ ಆಗಬೇಕು ಅಂತಂದರೆ ನಿಮಗೂ ಸ್ವಲ್ಪ ಅದರಿಂದ ವಿಶೇಷವಾದ ಪ್ರಕಾಶ
ಶಾಂಕರ ಜ್ಯೋತಿ ಪ್ರಕಾಶ ಅಲ್ವೇ, ಅದು ಸಿಗುತ್ತೆ ಅಂತ ನನ್ನ ನಂಬಿಕೆ. ಆ ದೃಷ್ಟಿಯಿಂದ ಸ್ವಲ್ಪ ಸಮಯ ಮಾಡಿಕೊಂಡು ನಾವು ಬರೋಣ, ಒಂದು 4 ಕಡೆ ಹೋಗಿ ಅದಾದ ಮೇಲೆ ನಮ್ಮ ಕಡೆಗೆ ನಾವು ಹೋಗೋದಕ್ಕೆ ಯಾವುದೇ ಅಭ್ಯಂತರವಿಲ್ಲ. ಆ ರೀತಿಯಲ್ಲಿ ಸಮಯವನ್ನು ಮಾಡಿಕೊಂಡು ಬನ್ನಿ ಅಂತ ನಾನು ಇದೇ ಸಂದರ್ಭದಲ್ಲಿ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ಮಾತನ್ನು ಮುಕ್ತಾಯ ಮಾಡ್ತೇನೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.